ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಗಿದೆ, ಏನೆಲ್ಲ ನಡೆಯುತ್ತೆ? ಮಾಸ ಭವಿಷ್ಯದ ಕಡೆ ನಾವು ಗಮನವನ್ನ ಕೊಟ್ಟಾಗ ಮೊಟ್ಟ ಮೊದಲಿಗೆ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೆ. ರಕ್ತ ಚಲನೆಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಹಳಷ್ಟು ಜನ ಹೇಳಿದ್ದಾರೆ ಗಜಕೇಸರಿ ಯೋಗ ಬರುತ್ತೆ, ಗುರು ಯೋಗ ಬರುತ್ತೆ, ಚಂದ್ರ ಗುರು ಯೋಗ ಬರುತ್ತೆ, ರವಿ ಗುರು ಯೋಗ ಬರುತ್ತೆ, ಆ ಯೋಗ ಬರುತ್ತೆ, ಈ ಯೋಗ ಬರುತ್ತೆ, ಧನ ಯೋಗ ಬರುತ್ತೆ, ಐಶ್ವರ್ಯ ಹೆಚ್ಚಾಗತ್ತೆ. ಬಹಳಷ್ಟು ಜನ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿದ್ದಾರೆ, ನಿಜ. ಅದು ನಿಮ್ಮ ಜಾತಕದ ಬಲದ ಮೇಲೆ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಯಾಕೆ ಈ ಮಾತನ್ನ, ರಕ್ತ ಚಲನೆಯಲ್ಲಿ ವ್ಯತ್ಯಾಸಗಳು, ರಕ್ತ ಸಂಬಂಧವಾದ ಕಾಯಿಲೆಗಳನ್ನ ಅನುಭವಿಸಬೇಕಾಗತ್ತೆ. ಇದ್ದಕ್ಕಿದ್ದಾಗೆ ಕೈ ಕಾಲು ಹಿಡ್ಕೊಳ್ತಕ್ಕಂಥದ್ದು ಇರಬಹುದು. ಕೋಲ್ಡ್ಗೆ ಅಂತ ನೀವ್ ಅನ್ಕೋತೀರಾ, ಎಕ್ಸಸ್ ಆಫ್ ಈಟ್ ಅಂದ್ರೆ ಶಾಖ ಹೆಚ್ಚಾಗಿ ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಹೆಡ್ಡೇಕ್ ಬರ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಅನುಭವಿಸಬೇಕಾಗತ್ತೆ. ಆರೋಗ್ಯದ ಕಡೆ ಮೊದಲು ಎಚ್ಚರಿಕೆಯನ್ನ ಕೊಡಿ. ಇನ್ನೆಲ್ಲ ಕೆಲಸ ಕಾರ್ಯಗಳನ್ನ ಆಮೇಲೆ ನೋಡೋಣ. ಗೃಹಪ್ರವೇಶ ಮಾಡ್ತಕ್ಕಂಥ ಯೋಗ ಇದೆ, ಭೂಮಿ ಪೂಜೆ ಮಾಡ್ತಕ್ಕಂಥ ಯೋಗ ಇದೆ, ಗೃಹಾರಂಭ ಮಾಡ್ತಕ್ಕಂಥ ಯೋಗ ಇದೆ, ಸೈಟ್ ಅನ್ನ ತಗೊಳ್ತಕ್ಕಂಥ ಯೋಗ ಇದೆ, ಜಮೀನನ್ನ ತಗೊಳ್ತಕ್ಕಂಥ ಯೋಗ ಇದೆ. ಎಲ್ಲ ಯೋಗವೂ ಕೂಡ ಇದೆ. ಆದರೆ ನೀವು ಸಂಬಂಧಿಕರಿಂದ ಅವಮಾನಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗೃಹಪ್ರವೇಶ ಕರೀತೀರ, ಉದಾಹರಣೆ, ಗೃಹಪ್ರವೇಶಕ್ಕೋ ಯಾವುದೋ ಒಂದು ಫಂಕ್ಷನ್ ಕರೀತೀರಾ, ಮನೆಗೆ ಬಂದವರು ಸುಮ್ಮನೆ ಇರ್ತಾರ, ವಿಶ್ ಮಾಡ್ತಾರ, ಹೊಟ್ಟೆ ತುಂಬಾ ಊಟ ಮಾಡ್ತಾರ, ಸಂತೋಷದಿಂದ ಹೋಗ್ತಾರ, ಹೋಗಲ್ಲ. ಗ್ರಾಮೀಣ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಬೇಡದಿರೋ ವಿಚಾರ ಹೀಗೆ ಮಾತಾಡ್ಕೊಂಡು ಮಾತಿಗೆ ಮಾತು ಬೆಳೆದು ಕಲಹಗಳಾಗ್ತಕ್ಕಂಥ ಸಾಧ್ಯತೆ, ಅವಮಾನಗಳು, ಮಖಮುನಿಸಿಗಳು ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸಿ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಭಗವಂತ ನಿಮ್ಗೇನು ಕಮ್ಮಿ ಮಾಡಲ್ಲ. ಈ ಮಾಸದಲ್ಲಿ ಚೆನ್ನಾಗೇ ಬರುತ್ತೆ ಬರೋದು. ಆದ್ರೆ ಮೋಸದಿಂದ ಸಂಪಾದನೆ ಮಾಡಬೇಡಿ. ಸುಳ್ಳಿನ ಪ್ರಪಂಚದಲ್ಲಿ ತುಂಬಿಕೊಂಡ್ಬಿಟ್ಟಿದ್ದೀರಾ ನೀವು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಊಟಕ್ಕೆ ಎಷ್ಟು ಹಾಕೋತೀವಿ ಹೇಳಿ, ತುಪ್ಪವನ್ನ ಎಷ್ಟು ಹಾಕೋತೀವಿ ಹೇಳಿ. ಬಿಸಿ ಅನ್ನಕ್ಕೆ 1 ಚಮಚ ಅಥವಾ 2 ಚಮಚ ಹಾಕೋಬಹುದು, ಇಲ್ಲ ಮಿತಿ ಮೀರಿ 3 ಚಮಚ ಹಾಕೋಬಹುದು, ಅದು ಜಾಸ್ತಿನೇ. ಸೌಟ್ಗಟ್ಲೆ ಹಾಕೊಂಡ್ರೆ ಏನಾಗತ್ತೆ? ಉಪ್ಪನ್ನು ಸೌಟ್ಗಟ್ಲೆ ಹಾಕೊಂಡ್ರೆ ಏನಾಗತ್ತೆ? ಊಟ ರುಚಿ ಇರುತ್ತಾ? ಹಾಗೆ ಸಂಪಾದನೆ ಮಾಡ್ತೀರಾ, ಬುದ್ಧಿವಂತರಿದ್ದೀರಾ ನೀವು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಒಂದು ವ್ಯವಸ್ಥಿತವಾಗಿ ಎಷ್ಟು ಬೇಕೋ ಅಷ್ಟು ನ್ಯಾಯ ರೀತಿಯಾಗಿ ಮೋಸ, ದಗ, ವಂಚನೆ ಇವೆಲ್ಲವನ್ನೂ ಕೂಡ ಬಿಟ್ಟು ಸಂಪಾದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಈ ಮಾಸದಲ್ಲಿ, ಫೆಬ್ರವರಿ ಮಾಸದಲ್ಲಿ. ನಿರ್ವಿಘ್ನವಾಗಿ ಖಂಡಿತವಾಗಿ ನಡೆಯುತ್ತೆ. ಆದರೆ ನಿಮ್ಮಿಂದ ನೀವೇ ವಿಘ್ನಗಳನ್ನ ತಂದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಟು ಕೆಲಸವನ್ನ ಮಾಡ್ತಕ್ಕಂಥದ್ದು, ಶ್ರದ್ಧೆಯಿಂದ ಕೆಲಸವನ್ನ ಮಾಡಿ. ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ. ಇನ್ನು ಸಂಬಂಧಿಕರಿಂದ ಅವಮಾನ ಅಪಮಾನಗಳು ಅಂತಕ್ಕಂಥದ್ದಾಗತ್ತೆ. ಯಾರನ್ನ ನೀವು ಒಳ್ಳೆಯವರು ಅಂತ ತಿಳ್ಕೊಂಡಿರ್ತೀರೋ ಅವರೇ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ ಕೆಟ್ಟವರಾಗಿ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಇಷ್ಟಕಾಮ್ಯಾರ್ಥಗಳು ನೆರವೇರ್ತಕ್ಕಂಥ ಒಂದು ಮಾಸ. ಇಂಥ ಒಂದು ಮಾಸವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ.
ಈ ಮಾಸದಲ್ಲಿ ನೀವು ಆಚರಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು, ಪರಿಹಾರವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ದುರ್ಗಾ ಜಪ ಅಥವಾ ಕನಕದಾರ ಸ್ತೋತ್ರ, ದುರ್ಗಾ ಸಪ್ತಶತಿ ಇದನ್ನ ಪಾರಾಯಣವನ್ನ ಮಾಡಿ. ಅಯ್ಯೋ ಇವೆಲ್ಲ ನಮಗ್ ಗೊತ್ತಿಲ್ಲ ಗುರುಗಳೇ ಅನ್ನೋದಾದ್ರೆ, ನೀವು ದುರ್ಗೆಗೆ ಪ್ರತಿ ಶುಕ್ರವಾರ ನಿಂಬೆ ಹಣ್ಣಿನ ದೀಪವನ್ನ ಇಟ್ಟು ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ.